ಕಲಬುರಗಿ ನಗರದಲ್ಲಿ ಜಿ ರಾಮಕೃಷ್ಣ ಅವರ 89ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಅಭಿಮಾನಿಗಳಿಂದ ಆಚರಣೆ ಮಾಡಲಾಗಿದೆ. ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಮೂರ್ತಿ ಬಳಿ ದಿವಂಗತ ಜಿ ರಾಮಕೃಷ್ಣ ಅವರ ಜನ್ಮದಿನ ಆಚರಣೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಶರಥ್ ಕಲಗುರ್ತಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ದಿನ ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ದಿವಂಗತ ಜಿ ರಾಮಕೃಷ್ಣ ಅವರ 189ನೆಯ ಹುಟ್ಟುಹಬ್ಬವನ್ನು ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ಅವರ ಆವರಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವುದರೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಸಮಾಜ ಹಿರಿಯರು ಮತ್ತು ಯುವಕರು ಅಲ್ಲದೆ ನಮ್ಮ ಶಾಸಕರಾದಂಥ ಅಲ್ಲಂಪುರ ಪಾಟೀಲ್ ಅವರು ಮತ್ತು ಮಾಲಿಕೆ ಗುತ್ತೇದವರು ಬಂದು ಇವತ್ತು ಹುಟ್ಟುಹಬ್ಬ ಮಾಡುವುದಕ್ಕೆ ಕೇಕ್ ಕತ್ತರಿಸುವುದರ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇವರು ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ಕಾರಣ ಏನಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ಕಷ್ಟ ಸುಖಗಳು ಇದ್ದಾಗ ನಮ್ಮ ಜಿ ರಾಮಕೃಷ್ಣ ಅವರು ತಮ್ಮ ಪಕ್ಷದಲ್ಲಿ ಹಲವಾರು ಸ್ಥಾನಮಾನವನ್ನು ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ದುಡಿತಕ್ಕಂಥ ಕೆಲಸ ಮಾಡಿದ್ರು. ಅವರು ನಮ್ಮ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೂಡ ನಾವು ದೃಷ್ಟಿ ಇಟ್ಕೊಂಡು ಪಕ್ಷದಲ್ಲಿ ಸ್ಥಾನಮಾನವನ್ನು ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಹಗಲಿರುವುದು ದುಡಿದು ಇವತ್ತು ಅಮರಾಗಿ ಉಳಿದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜಿ ರಾಮಕೃಷ್ಣ ಅಂತಕ್ಕಂಥದ್ದು. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗ ಸಮಾಜವರು ಜಿ ರಾಮಕೃಷ್ಣ ಅವರು ಕಳ್ಕೊಂಡ ನಂತರ ನಾವು ಪಕ್ಷದಲ್ಲಿ ಆಗಲಿ ಹಲವಾರು ಕಾರ್ಯಗಳಲ್ಲಾಗಲಿ ನಾವು ಅನಾಥರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದರ ಮುಖ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ಅವರ ಜನ್ಮ ದಿನಾಚರಣೆ ಯಾವ ಥರ ಆಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರ ಜನ್ಮ ದಿನಾಚರಣೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ಅವರ ತತ್ವ ಸಿದ್ಧಾಂತಗಳನ್ನು ಮುಂದಿನ ಯುವ ಪೀಳಿಗೆಗೆ ನಾವು ದಾರಿ ಮಾಡಿಕೊಡೋಣ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ. ಅವರು ಕಳ್ಕೊಂಡ ನಂತರ ಇಡೀ ನಮ್ಮ ಸಮಾಜ ಎಲ್ಲ ಪಕ್ಷದಲ್ಲಿ ಅನಾಥರಾಗಿದ್ದೀವಿ. ಆ ಪಕ್ಷದಲ್ಲಿ ನಾವು ಮುಂದೆ ಸ್ಥಾನಮಾನ ತೆಗೆದುಕೊಳ್ಬೇಕಾದ್ರೆ ಅವರ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆ ಒಂದು ಅಳವಡಿಸಿಕೊಡತಕ್ಕಂಥ ಕೆಲಸ ಮಾಡಬೇಕು. ಅವರ ಹಾದಿಯಲ್ಲಿ ನಾವು ನಡೆಯೋಣ ಅಂತಕ್ಕಂಥದ್ದು ಕೂಡ ಮಾಡೋದರ ಮುಖಾಂತರ ಇವತ್ತೇನು ಈ ಜನ್ಮ ದಿನಾಚರಣೆಗೆ ಆಗಮಿಸಿದಂಥ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಎಲ್ಲರೂ ಬಂದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಇಡೀ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೇನೆ. ದಶರಥ್ ಕಲಗುರ್ತಿ ಅಂತ.